ವಿದ್ಯಾರ್ಥಿಗಳೇ, ನಾವು ಇಷ್ಟು ದಿವಸ ಭಾರತದ ಮೇಲ್ಮೈ ಲಕ್ಷಣಗಳು ಅಂತಂದೇಳಿ ಭೂಗೋಳ ವಿಭಾಗದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಭೂಗೋಳ ವಿಭಾಗದಲ್ಲಿ ಭಾರತದ ಮೇಲ್ಮೈ ಲಕ್ಷಣಗಳ ಬಗ್ಗೆ ನಾವು ಇದುವರೆಗೂ ತಿಳ್ಕೊಂಡ್ವಿ. ಆ ಮೇಲ್ಮೈ ಲಕ್ಷಣಗಳಲ್ಲಿ ಉತ್ತರದ ಮೈದಾನಗಳು, ಒಳ ಹಿಮಾಲಯ, ಶಿವಾಲಿಕ್ ಬೆಟ್ಟಗಳು, ಮಹಾ ಹಿಮಾಲಯ, ಹೀಗೆ ಹಿಮಾಲಯ ಪರ್ವತದ ಬಗ್ಗೆ, ಉತ್ತರದ ಮೈದಾನಗಳ ಬಗ್ಗೆ, ಪರ್ಯಾಯ ಪ್ರಸ್ಥಭೂಮಿ ಬಗ್ಗೆ, ಅವುಗಳ ಪ್ರಾಮುಖ್ಯತೆ ಬಗ್ಗೆ ಇದುವರೆಗೂ ತಿಳ್ಕೊಂಡ್ವಿ. ಇವತ್ತು ಆ ಭಾರತದ ಮೇಲ್ಮೈ ಲಕ್ಷಣಗಳು ಈ ಚಾಪ್ಟರ್ನಲ್ಲಿ ಇವತ್ತು ಪೂರ್ವ ಘಟ್ಟಗಳು ಮತ್ತೆ ಪಶ್ಚಿಮ ಘಟ್ಟಗಳು ಹಾಗೂ ದಖನ್ ಪ್ರಸ್ಥಭೂಮಿ, ಆ ದಖನ್ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಅಷ್ಟೇ ಅಲ್ಲ, ಕರಾವಳಿ ಮೈದಾನಗಳು ಮತ್ತೆ ಅದರಲ್ಲಿ ಈ ಕರಾವಳಿ ಮೈದಾನಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈಗ ಮೊದಲಿಗೆ ಪೂರ್ವ ಘಟ್ಟಗಳು. ಪೂರ್ವ ಘಟ್ಟಗಳು ಈಗ ಭಾರತದ ಪಶ್ಚಿಮ ಮತ್ತು ಪೂರ್ವದಲ್ಲಿ ಘಟ್ಟ ಪ್ರದೇಶಗಳಿದೆ. ಅಲ್ಲೆಲ್ಲ ಹೆಚ್ಚಿನದಾಗಿ ನಮಗೆ ಕಾಣೋದು ಅಂತಂದ್ರೆ ಕಾಡು ಮತ್ತು ಬೆಟ್ಟಗಳು. ಕಾಡು ಮತ್ತೆ ಬೆಟ್ಟಗಳು ಅವೆಲ್ಲಿದ್ದಾವೆ ಅಂತಂದ್ರೆ ಇಲ್ಲಿದ್ದಾವೆ. ಈ ಕರಾವಳಿ ತೀರದಲ್ಲಿ ಇದ್ದಾವೆ. ಈ ಪೂರ್ವಕ್ಕೆ ಪೂರ್ವ ಘಟ್ಟಗಳಿದ್ದಾವೆ, ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳಿದ್ದಾವೆ. ಇವೆಲ್ಲ ಇವು 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 ಈಗ ಈ ಪೂರ್ವ ಘಟ್ಟಗಳನ್ನು ನಾವು ಮೊದಲಿಗೆ ನೋಡೋಣ. ಪೂರ್ವ ಘಟ್ಟಗಳಲ್ಲಿ ಪೂರ್ವ ಭಾಗ ಯಾವುದು? ಭಾರತದ ಮ್ಯಾಪ್ ಅಲ್ಲಿ ಈ ಮ್ಯಾಪ್ ಇದೆ. ಇದರಲ್ಲಿ ಪೂರ್ವ ಘಟ್ಟ ಯಾವುದು? ಕರೆಕ್ಟ್, ಬಂಗಾಳ ಕೊಲ್ಲಿ ಅಂತಕ್ಕಂಥ ಈ ನೀರಿನ ರಾಶಿ ಏನಿದೆ, ಬಂಗಾಳ ಕೊಲ್ಲಿ ಸಾಗರ ಏನಿದೆ, ಇದ ಪೂರ್ವ ಘಟ್ಟಗಳು. ಇದು ಪೂರ್ವ ಭಾಗದಲ್ಲಿರುತ್ತೆ. ಇನ್ನು ಅರಬ್ಬಿ ಸಮುದ್ರ ಎಲ್ಲಿದೆಯೋ ಅಲ್ಲಿ ಪಶ್ಚಿಮ ಘಟ್ಟಗಳು ಇದಾವೆ. ನೋಡಿ, ಈ ಭಾರತದ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಪೂರ್ವ ಘಟ್ಟಗಳಿದ್ದಾವೆ. ಇದು ಕರಾವಳಿ. ಕರಾವಳಿ ಅಂತಂದ್ರೆ ಸಮುದ್ರದ ತೀರ ಪ್ರದೇಶವನ್ನ ನಾವು ಕರಾವಳಿ ಅಂತ ಕರಿತೀವಿ. ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಪೂರ್ವ ಘಟ್ಟಗಳು ಇವೆ. ಈ ಪೂರ್ವ ಘಟ್ಟಗಳು ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ಹಿಡಿದು ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸಿದವೆ. ನೋಡ್ರಿ, ಮಹಾನದಿ ಕಣಿವೆ ಅಂತಂದ್ರೆ ಈ ಒರಿಸ್ಸಾದಲ್ಲಿ ಬರುತ್ತೆ ಮಹಾನದಿ. ಇದು ಇಲ್ಲಿ 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 ಇಲ್ಲಿಂದ ಹಿಡಿದು ದಕ್ಷಿಣದಲ್ಲಿ ಎಲ್ಲಿವರೆಗೆ? ನೀಲಗಿರಿ ಬೆಟ್ಟಗಳವರೆಗೆ. ನೀಲಗಿರಿ ಬೆಟ್ಟಗಳು ಇಲ್ಲಿ ಬರ್ತವೆ. ಇಲ್ಲಿ ಈ ನೀಲಗಿರಿ ಬೆಟ್ಟಗಳು ಇವು ಈ ನೀಲಗಿರಿ ಬೆಟ್ಟಗಳವರೆಗೆ ಏನಾಗಿದ್ದಾವೆ? ಹಬ್ಬಿಕೊಂಡಿವೆ, ವಿಸ್ತರಿಸಿವೆ. ಯಾವುವು ಹೇಳ್ರಿ ಮಕ್ಕಳ? ಯಾವುವು? ಪೂರ್ವ ಘಟ್ಟಗಳು. ಅದೇ ರೀತಿ ಇವು ಪಶ್ಚಿಮ ಘಟ್ಟಗಳನ್ನ ನೀಲಗಿರಿ ಬೆಟ್ಟಗಳು ಊಟಿ ಎಂಬಲ್ಲಿ ಸಂಧಿಸುತ್ತವೆ. ಅಂದ್ರೆ ಇಲ್ಲಿಂದ ಮಹಾನದಿಯಿಂದ ಹಿಡಿದು ಏನು ಈ ನೀಲಗಿರಿ ಬೆಟ್ಟಗಳವರೆಗೆ ಪೂರ್ವ ಘಟ್ಟಗಳು ಬರ್ತವೆ. ಮತ್ತೆ ಗುಜರಾತ್ನ ಇಂದ ಹಿಡಿದು ಕನ್ಯಾಕುಮಾರಿವರೆಗೆ ಪಶ್ಚಿಮ ಘಟ್ಟಗಳು ಬರ್ತವೆ. ಇವೆರಡೂ ಕೂಡ ಬಂದು ಈ ಊಟಿ ಎನ್ನುವಲ್ಲಿ ಉದಕ ಮಂಡಲ ಅಂತ ಕರೀತಾರೆ. ಅದಕ್ಕೆ ಆ ಊಟಿ ಎಂಬಲ್ಲಿ ಸೇರುತ್ತವೆ, ಸಂಧಿಸುತ್ತವೆ. ಸಂಧಿಸುತ್ತವೆ. ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಇದೆ. ಯಾವ? ಪೂರ್ವ ಘಟ್ಟಗಳು. ಮತ್ತೆ ಮಹಾನದಿ ಕಣಿವೆಯಿಂದ ನೀಲಗಿರಿ ಬೆಟ್ಟಗಳವರೆಗೆ ಹಬ್ಬಿವೆ, ವಿಸ್ತರಿಸಿವೆ. ಮಹಾನದಿ ಒರಿಸ್ಸಾದಲ್ಲಿ ಬರತಕ್ಕಂಥ ಮಹಾನದಿ ಕಣಿವೆಯಿಂದ ನೀಲಗಿರಿ ಬೆಟ್ಟಗಳವರೆಗೆ ವಿಸ್ತರಿಸಿವೆ. ಅದೇ ರೀತಿ
ಇವು ಪಶ್ಚಿಮ ಘಟ್ಟಗಳನ್ನ ಸಂಧಿಸುತ್ತವೆ. ಇವು ಪಶ್ಚಿಮ ಘಟ್ಟಗಳನ್ನ ಸಂಧಿಸುತ್ತವೆ. ಅಷ್ಟೇ ಅಲ್ಲ, ಈ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ. ಅಂದ್ರೆ ಪಶ್ಚಿಮ ಘಟ್ಟಗಳು ಏನು, ಪಶ್ಚಿಮ ಘಟ್ಟಗಳು ಮತ್ತೆ ಕಾಡುಗಳು ಏನು ಅಲ್ಲಿ ಎತ್ತರವಾಗಿ ಬೆಳೆದಿದ್ದಾವೆ, ಅಷ್ಟೊಂದು ಎತ್ತರ ಈ ಪಶ್ಚಿಮ ಪೂರ್ವ ಘಟ್ಟಗಳು ಬೆಳೆದಿಲ್ಲ, ಮತ್ತೆ ನಿರಂತರವಾಗಿಯೂ ಇಲ್ಲ. ಪಶ್ಚಿಮ ಘಟ್ಟಗಳಷ್ಟು ಎತ್ತರ ಇಲ್ಲ, ಮತ್ತೆ ನಿರಂತರವಾದ ಸರಣಿಗಳು ಇಲ್ಲ. ಸರಣಿಗಳು ಪಶ್ಚಿಮ ಘಟ್ಟಗಳಷ್ಟು ನಿರಂತರವಾಗಿಲ್ಲ, ಮತ್ತೆ ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿ ಪೂರ್ವ ಘಟ್ಟಗಳು ಇಲ್ಲ. ಅಷ್ಟೇ ಅಲ್ಲ, ಈ ಪೂರ್ವ ಘಟ್ಟಗಳು ಅಲ್ಲಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಕಣಿವೆಗಳಿಂದ ಪ್ರತ್ಯೇಕಗೊಂಡಿವೆ. ಪೂರ್ವ ಘಟ್ಟಗಳು ಅಲ್ಲಲ್ಲಿ ಹರಿಯುವ ಪೂರ್ವಘಟ್ಟಗಳು ಅಲ್ಲಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ. ಅಲ್ಲಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ. ಅರ್ಥ ಆಯ್ತಾ? ಅಂತ ಒಂದು ಪೂರ್ವಘಟ್ಟಗಳಲ್ಲಿ ಅರ್ಮಕೊಂಡಿ ಎಂಬುದು ಪೂರ್ವಘಟ್ಟಗಳಲ್ಲೇ ಅತಿ ಎತ್ತರವಾದ ಶಿಖರವಾಗಿದೆ. ಅರ್ಮಕೊಂಡಿ ಈ ಅರ್ಮಕೊಂಡಿ ಅಂತಕ್ಕಂಥ ಶಿಖರ ಇಡೀ ಪೂರ್ವ ಘಟ್ಟಗಳಲ್ಲಿ ಇರುವಂತಹ ಶಿಖರಗಳಲ್ಲೆಲ್ಲ ಅತ್ಯಂತ ಎತ್ತರವಾದ ಶಿಖರ ಪೂರ್ವ ಘಟ್ಟಗಳಲ್ಲಿ ಆಗಿದೆ. ಇದಿಷ್ಟು ಪೂರ್ವ ಘಟ್ಟಗಳು. ಇನ್ನು ಪಶ್ಚಿಮ ಘಟ್ಟಗಳು, ನಾನು ಹೇಳ್ದಂಗೆ ನೋಡಿ, ಈ ಪಶ್ಚಿಮ ತೀರದಲ್ಲಿ ಬರ್ತಕ್ಕಂಥ ಕರಾವಳಿ ಏನು ಸಮುದ್ರದ ತೀರ ಇದೆ, ಆ ಸಮುದ್ರ ತೀರ ಮತ್ತೆ ಪಶ್ಚಿಮದಲ್ಲಿ ಬರ್ತಕ್ಕಂಥ ಭೂಭಾಗ ಏನಿದೆ, ಆ ಭೂಭಾಗ ಮತ್ತೆ ಸಮುದ್ರದ ತೀರದ ಮಧ್ಯದಲ್ಲಿ ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ. ಇಂಥ ಪಶ್ಚಿಮ ಘಟ್ಟಗಳ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಈಗ ಪಶ್ಚಿಮ ಘಟ್ಟಗಳು ಎಲ್ಲಿದೆ ಅಂತ ನೋಡಿದ್ವಿ. ಅರಬ್ಬಿ ಸಮುದ್ರದ ತೀರ ಪ್ರದೇಶ ಮತ್ತೆ ಪಶ್ಚಿಮದ ಭೂಭಾಗ, ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಭೂಭಾಗ ಏನಿದೆ ಅದರ ಮಧ್ಯದಲ್ಲಿ ಪಶ್ಚಿಮ ಘಟ್ಟಗಳು ಬರ್ತವೆ. ಅಂದ್ರೆ ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಏನು ಹಬ್ಬಿದವೆ ಅವುಗಳೇ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಇವು ಹಬ್ಬಿದವೆ. ನೋಡಿ, ತಾಪಿ ನದಿಯಿಂದ ಕನ್ಯಾಕುಮಾರಿ, ಕನ್ಯಾಕುಮಾರಿವರೆಗೆ ಸಮಾನಾಂತರವಾಗಿ ಪಶ್ಚಿಮ ಕರಾವಳಿಯಲ್ಲಿ
ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡಂತೆ ಏನು ಹಬ್ಬಿದವೆ ಅವೇನೆ ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳನ್ನ ನಾನೇನು ತೋರಿಸಿದ್ನಲ್ಲ, ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಪರ್ವತ ಅಥವಾ ಸಹ್ಯಾದ್ರಿ ಸರಣಿಗಳು ಅಂತಲೂ ಕರೀತಾರೆ. ಇರ್ತಕ್ಕಂಥ ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಸರಣಿಗಳು ಅಂತಲೂ ಕೂಡ ಕರೀತಾರೆ. ಅಷ್ಟೇ ಅಲ್ಲ, ಇವು ನಿರಂತರ ಸರಣಿಗಳು. ಆಗಲೇ ಹೇಳಿದೆ ನಾನು, ಪಶ್ಚಿಮ ಘಟ್ಟಗಳಷ್ಟು ಎತ್ತರ ಇಲ್ಲ, ನಿರಂತರವಾಗಿಲ್ಲ. ಅಂದ್ರೆ ಪಶ್ಚಿಮ ಘಟ್ಟಗಳು ನಿರಂತರ ಸರಣಿಗಳಾಗಿವೆ. ನಿರಂತರ ಸರಣಿಗಳಾಗಿವೆ. ಅಷ್ಟೇ ಅಲ್ಲ, ಪಶ್ಚಿಮ ಭಾಗ, ಭಾರತದ ಪಶ್ಚಿಮ ಭಾಗ ಕಡಿದಾಗಿದೆ, ಪೂರ್ವ ಭಾಗ ಬಳಿದಾಗಿದೆ. ಪಶ್ಚಿಮ ಭಾಗ ಕಡಿದಾಗಿದೆ, ಪೂರ್ವ ಭಾಗ ಬಳಿದಾಗಿದೆ. ಇದು ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂಥ ಭೂಭಾಗದ ಒಂದು ಲಕ್ಷಣ. ಅದೇ ರೀತಿ ಪ್ರಮುಖ ಪರ್ವತ ಘಾಟಿಗಳು ಕೂಡ ಇಲ್ಲಿ ಈ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಪ್ರಮುಖ ಘಾಟಿಗಳು ಕಂಡು ಬರ್ತವೆ. ಆ ಪ್ರಮುಖ ಘಾಟಿಗಳು ಯಾವ್ಯಾವಪ್ಪ ಅಂತಂದ್ರೆ ಬೋರ್ಘಾಟ್, ತಾಲ್ವಾಟ್ ಮತ್ತೆ ಪಾಲ್ಘಾಟ್. ಬೋರ್ಘಾಟ್, ತಾಲ್ವಾಟ್, ಪಾಲ್ಘಾಟ್. ಬೋರ್ಘಾಟ್, ತಾಲ್ವಾಟ್, ಪಾಲ್ಘಾಟ್. ಇವು ಪ್ರಮುಖವಾಗಿರ್ತಕ್ಕಂಥ ಪರ್ವತ ಘಾಟಿಗಳು. ಎಲ್ಲಿ ಇವೆಲ್ಲವೂ ಕಂಡು ಬರ್ತವೆ ಹೇಳ್ರಿ? ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತವೆ. ಅರ್ಥ ಆಯ್ತಾ? ಅಷ್ಟೇ ಅಲ್ಲ, ಪಾಲ್ಘಾಟ್ ಕಣಿವೆ ಇದೆಯಲ್ಲ, ಆ ಪಾಲ್ಘಾಟ್ ಕಣಿವೆಯ ದಕ್ಷಿಣಕ್ಕೆ ಅಣ್ಣಾಮಲೈ, ಪಳನಿ, ಕಾರ್ಡಮಮ್ ಸರಣಿಗಳಿದಾವೆ. ಅಣ್ಣಾಮಲೈ, ಪಳನಿ, ಎಲ್ಲಿ? ಪಾಲ್ಘಾಟ್ ಕಣಿವೆ. ಅಣ್ಣಾಮಲೈ, ಪಳನಿ, ಪಾಲ್ಘಾಟ್ ಕಣಿವೆಯಲ್ಲಿ ಅಣ್ಣಾಮಲೈ, ಪಳನಿ ಮತ್ತೆ ಕಾರ್ಡಮಮ್. ಕಾರ್ಡಮಮ್ ಸರಣಿಗಳನ್ನ ಮುಖ್ಯ ಸರಣಿಗಳನ್ನಾಗಿ ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲ, ಅಣ್ಣಾಮಲೈ ಬೆಟ್ಟಗಳಲ್ಲಿ ಅಣ್ಣಾಮುಡಿ ಅಂತಕ್ಕಂಥ ಸರಣಿ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಆಗಿದೆ. ನಾನು ಪೂರ್ವ ಘಟ್ಟಗಳಲ್ಲಿ ಯಾವುದು ಅತ್ಯಂತ ಎತ್ತರವಾದ ಶಿಖರ? ಅರ್ಮಕೊಂಡಿ. ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಅಣ್ಣಾಮುಡಿ. ಅಣ್ಣಾಮಲೈ ಅಲ್ಲ, ಎಲ್ಲಿ ಅಣ್ಣಾಮಲೈ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಣೈಮುಡಿ ಅಂತಕ್ಕಂಥ ಶಿಖರ ಇಡೀ ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾದಂತಹ ಶಿಖರ ಆಗಿದೆ. ಇದಿಷ್ಟು ಕೂಡ ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳಿಗೆ ಸಂಬಂಧಪಟ್ಟಂಥದ್ದು. ಇದರಲ್ಲಿ ಏನಾದರೂ ಸಂದೇಹ ಇದ್ರೆ ನೀವು ಕೇಳ್ಬೋದು ಮಕ್ಕಳ ಕ್ವಶನ್. ಇಲ್ಲ ಅಂತಂದ್ರೆ ನಾನು ಮುಂದೆ ಬೇರೆ ವಿಷಯಕ್ಕೆ ಹೋಗ್ತೀವಿ. ಈಗ ದಕ್ಷಿಣ ಭಾರತದ ಬಗ್ಗೆ ದಖನ್ ಪ್ರಸ್ಥಭೂಮಿ ಅಂತ ಕರೀತಾರೆ.
ದಖನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಭಾರತ ಅಂತಲೂ ಕರೀತಾರೆ. ಇದಕ್ಕೆ ದಖನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಈಗ ದಖನ್ ಪ್ರಸ್ಥಭೂಮಿ ಬಗ್ಗೆ ತಿಳ್ಕೊಳ್ಳೋಣ. ದಖನ್ ಪ್ರಸ್ಥಭೂಮಿ. ಈಗ ಈ ದಖನ್ ಪ್ರಸ್ಥಭೂಮಿಯ ವಾಯುವ್ಯ ಭಾಗದಲ್ಲಿ ಸಾತ್ಪುರ ಮತ್ತು ವಿಂಧ್ಯ ಪರ್ವತಗಳಿವೆ. ದಖನ್ ಪ್ರಸ್ಥಭೂಮಿಯ ವಾಯುವ್ಯ ಭಾಗದಲ್ಲಿ ನೋಡಿ, ದಖನ್ ಪ್ರಸ್ಥಭೂಮಿ ಅಂತಂದ್ರೆ ಇಲ್ಲಿ ಬರುತ್ತೆ. ಇದೆಲ್ಲ ದಖನ್ ಪ್ರಸ್ಥಭೂಮಿ. ವಿಂಧ್ಯ ಮತ್ತೆ ಸಾತ್ಪುರ ಶ್ರೇಣಿಗಳು ಇಲ್ಲಿ ಬರ್ತವೆ. ಇದು ವಾಯುವ್ಯ ಭಾಗ, ಇದು ಈಶಾನ್ಯ ಭಾಗ, ಇದು ನೈಋತ್ಯ ಭಾಗ, ಇದು ಆಗ್ನೇಯ ಭಾಗ. ಇಲ್ಲಿ ವಿಂಧ್ಯ ಸಾತ್ಪುರ ಶ್ರೇಣಿಗಳು ದಖನ್ ಪ್ರಸ್ಥಭೂಮಿಯ ಈಶಾನ್ಯಕ್ಕೆ ಬರ್ತವೆ ಅಂತ ಅದಕ್ಕೆ ಇಲ್ಲಿ ಹೇಳಿರೋದು. ಅರ್ಥ ಆಯ್ತಾ? ಈ ಒಂದು ದಖನ್ ಪ್ರಸ್ಥಭೂಮಿ ವಾಯುವ್ಯ ಭಾಗದಲ್ಲಿ ವಿಂಧ್ಯ ಸಾತ್ಪುರ ಶ್ರೇಣಿಗಳಿದ್ರೆ, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವದಲ್ಲಿ ಪೂರ್ವ ಘಟ್ಟಗಳು ಇದಾವೆ. ವಿಂಧ್ಯ ಸಾತ್ಪುರ ಶ್ರೇಣಿ. ಆಮೇಲೆ ಪೂರ್ವಕ್ಕೆ ಪೂರ್ವ ಘಟ್ಟಗಳಿದ್ದಾವೆ, ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲ, ಎತ್ತರದಲ್ಲಿ ಉತ್ತರದಲ್ಲಿ ಮಹಾದೇವ್ ಮೈಕಲ್ ಸರಣಿಗಳನ್ನು ನಾವು ಕಾಣಬಹುದು. ಉತ್ತರಕ್ಕೆ ಮಹಾದೇವ್ ಮೈಕಲ್ ಸರಣಿಗಳು ನೋಡಿ ಇಲ್ಲಿ ಉತ್ತರಕ್ಕೆ ಇದು ದಖನ್ ಪ್ರಸ್ಥಭೂಮಿ. ಇಲ್ಲಿಂದ ಉತ್ತರಕ್ಕೆ ಮಹಾದೇವ್ ಮತ್ತೆ ಮೈಕಲ್ ಬೆಟ್ಟಗಳು ಅಥವಾ ಮೈಕಲ್ ಸರಣಿಗಳನ್ನು ನಾವು ಕಾಣಬಹುದು. ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳು, ಮತ್ತು ಉತ್ತರಕ್ಕೆ ಮಹಾದೇವ ಮೈಕಲ ಶ್ರೇಣಿಗಳು. ಅದೇ ರೀತಿ ಇಷ್ಟು ಏನು ವಿಂಧ್ಯ ಸಾತ್ಪುರ ಶ್ರೇಣಿಗಳು, ಪೂರ್ವ ಘಟ್ಟ ಪಶ್ಚಿಮ ಘಟ್ಟಗಳು ಮತ್ತೆ ಮಹಾದೇವ ಮೈಕಲ ಶ್ರೇಣಿಗಳ ಮಧ್ಯದಲ್ಲಿ ಈ ದಖನ್ ಪ್ರಸ್ಥಭೂಮಿ ವಿಸ್ತರಿಸಿಕೊಂಡಿದೆ. ಛೋಟಾ ನಾಗಪುರ ಪ್ರಸ್ಥಭೂಮಿ ಪರ್ಯಾಯ ಪ್ರಸ್ಥಭೂಮಿಯ ಈಶಾನ್ಯ ಭಾಗದಲ್ಲಿದೆ. ಛೋಟಾ ನಾಗಪುರ ಪ್ರಸ್ಥಭೂಮಿ ಈಶಾನ್ಯ ಛೋಟಾ ನಾಗಪುರ ಪ್ರಸ್ಥಭೂಮಿ ಈಶಾನ್ಯ ಭಾಗದಲ್ಲಿದೆ. ಹೀಗೆ ನಾವು ದಖನ್ ಪ್ರಸ್ಥಭೂಮಿಯನ್ನ ನೋಡಬಹುದಾಗಿದೆ. ಇಷ್ಟು ವಿಸ್ತಾರ
ಇಷ್ಟು ವಿಸ್ತಾರವಾದ ಭೂಮಿ ಮೇಲೆ ಈ ಒಂದು ದಖನ್ ಪ್ರಸ್ಥಭೂಮಿ ಇದೆ ಅಂತ ನಾವು ಹೇಳ್ಬೋದು. ಈ ದಖನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ, ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ. ಈ ಪರ್ಯಾಯ ಪ್ರಸ್ಥಭೂಮಿ ಸಮೃದ್ಧ ಖನಿಜಗಳನ್ನ ಹೊಂದಿದೆ. ಅಂದ್ರೆ ಖನಿಜಗಳು ಈ ಪ್ರಸ್ಥಭೂಮಿಯಲ್ಲಿ ಸಮೃದ್ಧವಾಗಿದ್ದಾವೆ, ಹೇರಳವಾಗಿದ್ದಾವೆ, ಸಾಕಷ್ಟು ಇದ್ದಾವೆ ಅಂತ ಹೇಳ್ತಾರೆ. ಇಲ್ಲಿ ಖನಿಜಗಳು ಹೆಚ್ಚಾಗಿದ್ದಾವೆ. ಎರಡನೇದೇನಪ್ಪ ಅಂತಂದ್ರೆ ಖನಿಜಗಳು ಹೆಚ್ಚಾಗಿದ್ದಾವೆ. ಅಷ್ಟೇ ಅಲ್ಲ, ದಟ್ಟ ಕಾಡುಗಳು ಜೈವಿಕ ವೈವಿಧ್ಯತೆಯಿಂದ ಈ ದಖನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಕೂಡಿದೆ. ದಟ್ಟ ಕಾಡುಗಳು ಜೈವಿಕ ವೈವಿಧ್ಯತೆಯಿಂದ. ಮಕ್ಕಳೇ, ಈ ಜೈವಿಕ ವೈವಿಧ್ಯತೆ ಅಂದ್ರೆ ಏನು? ಕಾಡುಗಳು ಅಂದ್ರೆ ಏನೋ ಗೊತ್ತಾಯ್ತು. ಹೆಚ್ಚಾಗಿ ಈ ಅರಣ್ಯಗಳು ಅಂತಂದೇಳಿ ಮರ ಗಿಡಗಳು ಹೆಚ್ಚಾಗಿ ಬೆಳ್ಕೊಂಡಿರೋದು. ಈ ಜೈವಿಕ ವೈವಿಧ್ಯತೆ ಅಂದ್ರೆ ಏನು? ಜೈವಿಕ ವೈವಿಧ್ಯತೆ ಅಂತಂದ್ರೆ ಜೀವಿಗಳಿರೋದು, ಬೇರೆ ಬೇರೆ ರೀತಿಯ ಜೀವಿಗಳು, ಪ್ರಾಣಿಗಳು ಇಲ್ಲಿ ಈ ವಾಸ ಮಾಡ್ತಕ್ಕಂಥದ್ದು. ಅದನ್ನೇ ಜೈವಿಕ ವೈವಿಧ್ಯತೆ, ಜೈವಿಕ ಪರಿಸರ ಅಂತಾನೂ ಕೂಡ ಇದಕ್ಕೆ ಕರಿತೀವಿ. ಅಂದ್ರೆ ಈಗ ಕಾಡಿನಲ್ಲಿ ಮತ್ತೆ ಸಮುದ್ರದ ತೀರದಲ್ಲಿ ನಾವು ನೋಡಿದಾಗ ಅನೇಕ ಬಗೆಯ ಜೀವಿಗಳು ವಾಸ ಮಾಡ್ತಾ ಇರ್ತವೆ. ಅಂತ ಜೈವಿಕ ವೈವಿಧ್ಯತೆಯಿಂದ ಮತ್ತೆ ಆ ದಟ್ಟ ಕಾಡುಗಳಿಂದ ಈ ಒಂದು ದಖನ್ ಪ್ರಸ್ಥಭೂಮಿ ಕೂಡಿದೆ. ಅಂದ್ರೆ ದಟ್ಟ ಕಾಡುಗಳಿದ್ರೆ ಅದು ದೇಶದ ಸಂಪತ್ತು. ಜೈವಿಕ ವೈವಿಧ್ಯತೆಯೂ ಕೂಡ ಅಷ್ಟೇ ನಮ್ಮ ದೇಶಕ್ಕೆ ಸಂಪತ್ತಿದ್ದಂಗೆ, ನಮ್ಮ ದೇಶಕ್ಕೆ ಶ್ರೀಮಂತಿಕೆ ಇದ್ದಂಗೆ. ಹಾಗಾಗಿ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಇಂಥ ದಟ್ಟ ಕಾಡುಗಳು ಜೈವಿಕ ವೈವಿಧ್ಯತೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಇಲ್ಲಿ ನೈಋತ್ಯಕ್ಕೆ ಈ ಪರ್ಯಾಯ ಪ್ರಸ್ಥಭೂಮಿಯ ನೈಋತ್ಯದಲ್ಲಿ ನೈಋತ್ಯ ಮಾರುತಗಳು ಬೀಸ್ತವೆ. ಆ ನೈಋತ್ಯ ಮಾರುತಗಳಿಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಂದೇಳಿ ನಾವು ಕರಿತೀವಿ. ಇಂಥ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಪರ್ಯಾಯ ಪ್ರಸ್ಥಭೂಮಿ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಈಗ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವಾಗ ಬೀಸ್ತವೆ ಹೇಳ್ರಿ ನೋಡೋಣ ವಿದ್ಯಾರ್ಥಿಗಳೇ. ನಮ್ಗೆ ನೈಋತ್ಯ ಮಾನ್ಸೂನ್ ಮಾರುತಗಳಿಂದಲೇ ಏನ್ ಬರುತ್ತೆ, ಏನ್ ಸಿಗುತ್ತೆ? ಮಳೆ ಬರುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವಾಗ ಬೀಸ್ತವೆ? ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳವರೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸ್ತವೆ. ಇಂಥ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಈ ಪರ್ಯಾಯ ಪ್ರಸ್ಥಭೂಮಿ ಹೆಚ್ಚಿನ ಪ್ರಭಾವವನ್ನ ಬೀರುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸೋದೇ ಪರ್ಯಾಯ ಪ್ರಸ್ಥಭೂಮಿ ಮೇಲೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅದರ ಹೆಸರೇ ಹೇಳುವಂಗೆ ಇದು ಪ್ರಸ್ಥಭೂಮಿ ಅಂದ್ರೆ ಫಲವತ್ತಾದ ಭೂಮಿಯನ್ನ, ಸಮತಟ್ಟಾಗಿರ್ತಕ್ಕಂಥ ಭೂಮಿಯನ್ನ ನಾವು ಇಲ್ಲಿ ಕಾಣಬಹುದು. ಆಗ ಅದು ವ್ಯವಸಾಯ ಮಾಡಲಿಕ್ಕೆ ಸಾಕಷ್ಟು ಅನುಕೂಲಕರ ಆಗಿರುತ್ತೆ. ಅಂತ ಒಂದು ಪ್ರಭಾವ ಅಂತಕ್ಕಂಥದ್ದನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಮೇಲೆ ಇದು ಬೀರುತ್ತೆ. ಇದಷ್ಟೇ ಅಲ್ಲ, ನೆಕ್ಸ್ಟ್ 4ನೇ ಪ್ರಾಮುಖ್ಯತೆ ಏನಪ್ಪಾ ಇದ್ದು ಅಂತಂದ್ರೆ ಇದು ಕಪ್ಪು ಮಣ್ಣಿನಿಂದ ಕೂಡಿದೆ. ಕೃಷಿಗೆ ಕಪ್ಪು ಮಣ್ಣು ಅಂದ್ರೆ ಅತಿ ಹೆಚ್ಚು ಫಲವತ್ತತೆಯಿಂದ ಕೂಡಿದ ಮಣ್ಣು ಮತ್ತೆ ಅತಿ ಒಳ್ಳೆಯ ಬೆಳೆ ಇಳುವರಿ ಅಂತಕ್ಕಂಥದ್ದು ಅಂತ ಕಪ್ಪು ಮಣ್ಣಿನಿಂದ ನಮಗೆ ಸಿಗುತ್ತೆ ಅಂತಂದೇಳಿ. ಅಂತ ಕಪ್ಪು ಮಣ್ಣಿನಿಂದ ಈ ಪರ್ಯಾಯ ಪ್ರಸ್ಥಭೂಮಿ ಕೂಡಿದೆ. ಕಪ್ಪು ಮಣ್ಣು ಹೆಂಗ್ ಬಂತಲ್ಲಿ ಅಂತಂದ್ರೆ
ನಾನು ಹೇಳಿದೆ ಗೊಂಡ್ವಾನ ಯುಗ ಅಂತಂದೇಳಿ. ಆ ಗೊಂಡ್ವಾನ ಯುಗದ ಇಂದಲೂ ಕೂಡ ಅಲ್ಲಿ ಏನು ಕಾಡುಗಳಿದ್ವು, ಆ ಕಾಡುಗಳಲ್ಲಿ ಭೂಕಂಪ ಎಲ್ಲ ಆಗಿ ಕಾಡುಗಳು ಉರುಗಿ ಹೋದ್ವು ಅಂತ ಹೇಳಿದೆ. ಆ ಭೂಕಂಪ ಏನೇನು ಆಗಿದೆ, ಎಲ್ಲೆಲ್ಲಿ ಆಗಿದೆ ಅಲ್ಲೆಲ್ಲ ಇಂಥ ಒಂದು ಕಪ್ಪು ಮಣ್ಣನ್ನ ನಾವು ನೋಡ್ಬೋದಾಗಿದೆ ಮಕ್ಕಳ. ಇಂಥ ಕಪ್ಪು ಮಣ್ಣಿಂದ ಕೂಡಿದ್ದು ಕೃಷಿಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಒಂದು ಭೂಪ್ರದೇಶ ಇದು ಆಗಿದೆ. ಇನ್ನು ಅನೇಕ ದಕ್ಷಿಣ ಭಾರತದ ನದಿಗಳಿಗೆ ಈ ಪರ್ಯಾಯ ಪ್ರಸ್ಥಭೂಮಿ ಉಗಮ ಸ್ಥಾನವಾಗಿದೆ. ನದಿಗಳಿಗೆ ಅನೇಕ ದಕ್ಷಿಣ ಭಾರತದ ನದಿಗಳಿಗೆ ಈ ಪ್ರಸ್ಥಭೂಮಿಯೇ ಉಗಮ ಸ್ಥಾನವಾಗಿದೆ. ಅಷ್ಟೇ ಅಲ್ಲ, ಈ ನದಿಗಳು ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಕಾರಿಯಾಗಿದ್ದಾವೆ. ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಕಾರಿಯಾಗಿದ್ದಾವೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಇಲ್ಲಿ ಗಿರಿಧಾಮಗಳು ಕೂಡ ಇದ್ದಾವೆ. ಬರೀ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಬರೀ ವ್ಯವಸಾಯ ಮಾಡಕ್ಕೆ ಅಷ್ಟೇ ಅಲ್ಲ, ಇಲ್ಲಿ ಗಿರಿಧಾಮಗಳು ಕೂಡ ನಮಗೆ ಇದಾವೆ. ಅಂತ ಗಿರಿಧಾಮಗಳಲ್ಲಿ ಒಂದು ಉದಾಹರಣೆ ಕೊಟ್ಟವುದಾದರೆ ಊಟಿ. ಈ ಊಟಿಗೆ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಒಂದ್ಸಲ ಆದ್ರೂ ಹೋಗಿ ನೋಡ್ಬೇಕು. ಅಂತಹ ಸ್ಥಳ ಅದು ಬಹಳ ಸುಂದರವಾಗಿದೆ. ಬಹಳ ಕ್ಲೈಮೇಟ್ ಎಲ್ಲ ಬಹಳ ಚೆನ್ನಾಗಿದೆ. ಪ್ರತಿ ವರ್ಷ ಪ್ರತಿನಿತ್ಯ ಅಲ್ಲಿ ಪ್ರವಾಸಿಗರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದರಿಂದ ನಮ್ಮ ದೇಶದ ಸಂಪತ್ತು, ಆರ್ಥಿಕ ಹಣದ ಸಂಪತ್ತು ಜಾಸ್ತಿ ಆಗುತ್ತೆ. ಅಂತ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಳ ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತೆ. ಇಲ್ಲಿಗೆ ಸಾಕು ಮಕ್ಕಳ. ಇದುವರೆಗೂ ಆಗಿದ್ರ ಬಗ್ಗೆ ಒಂದೆರಡು ಒಳ್ಳೆ ಸಣ್ಣ ಕ್ವಶನ್ ಕೊಡ್ತೀನಿ, ಹೋಮ್ವರ್ಕ್ ಬರ್ಕೊಂಡ್ಬರ್ಲಿ. ಬರ್ಕೊಳ್ಳಿ. ಪೂರ್ವ ಘಟ್ಟಗಳಿಗೂ ಪಶ್ಚಿಮ ಘಟ್ಟಗಳಿಗೂ ಇರುವ ವ್ಯತ್ಯಾಸಗಳನ್ನ ಬರೆಯಿರಿ ಅಥವಾ ಪಟ್ಟಿ ಮಾಡಿ. ಪೂರ್ವ ಘಟ್ಟಗಳಿಗೂ ಪಶ್ಚಿಮ ಘಟ್ಟಗಳಿಗೂ ಇರುವ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿರಿ. ಆಮೇಲೆ ಸೆಕೆಂಡ್ ಕ್ವಶನ್, ದಕ್ಕನ್ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಯನ್ನ ಬರೆಯಿರಿ. ದಕ್ಕನ್ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಯನ್ನ ಬರೆಯಿರಿ. ಇಷ್ಟಿರ್ಲಿ ಮಕ್ಕಳ, ಸಾಕು. ಬರ್ಕೊಂಬರ್ರಿ. ನಾಳೆ ಕ್ವಶನ್ ನೋಡ್ತೀನಿ, ಆನ್ಸರ್ ನೋಡ್ತೀನಿ. ಮುಂದಿನ ಪಾಠ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಮುಂದುವರ್ಸೋಣ.